ಸರ್, ಇದೆಲ್ಲದರ ಜೊತೆಗೆ ಫೈನಲಿ ಮದುವೆ ವಿಚಾರ, ಯಾವತ್ತು ಮಂಜಣ್ಣನ ಮದುವೆ ಯಾವಾಗ, ಸೊ ಮದುವೆ ಆಗುವಂತ ಹುಡುಗಿ ಹೆಂಗಿರ್ಬೇಕು, ಕನಸುಗಳು ಯಾವಾಗ ಈಡೇರುತ್ತೆ ಅನ್ನೋಂಥದ್ದು. ಹುಡುಗಿ ಥರ ಇದ್ರೆ ಸಾಕು. ನಮ್ಮ ತಾಯಿನೂ ಎಣ್ಣೆ ಅಲ್ವಾ, ಅಷ್ಟೇ. ಏನಿಲ್ಲ, ಒಳ್ಳೆ ಗಂಡನಾಗ ನಾನು ಬದುಕಬೇಕು, ಒಳ್ಳೆ ಹೆಂಡತಿಯಾಗ ಅವಳು ಬದುಕಬೇಕು ಅಷ್ಟೇ. ಮದುವೆ ನೋಡೋಣ, ಅಪ್ಪ ಅಮ್ಮ ಹುಡುಕ್ತಾರೆ, ಹುಡುಕಿ ಯಾರೋ ಸಿಕ್ಕಿದ್ರೆ ಅದು ಹಣೆ ಬರೋಣ. ನಾವು ಅಂದ್ಕೊಂಡವಾಗೆಲ್ಲ ಆಗಲ್ಲ. ನಾವು ಅಂದ್ಕೊಂಡಂಗೆಲ್ಲ ಆಗಂಗಿದ್ದಿದ್ರೆ ನಾನು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೆ, ಎಲ್ಲೋ ಒಂದು ಕಡೆ ಇರ್ತಿದ್ದೆ, ಯಾಕೆ ನಾನು ಸಿನಿಮಾ ಮಾಡ್ತಿದ್ದೆ. ಬಟ್ ಹಂಗೆ ಅದು ಎಲ್ಲೆಲ್ಲಿ ಜೀವನ ಅಂತ ಎಲ್ಲೆಲ್ಲಿ ಬರ್ದಿರುತ್ತೋ, ನಾನು ಕಲಾವಿದನ ಆಗಿದೆ. ಬಿಗ್ ಬಾಸ್ ಮನೆಗೆ ಹೋಗ್ಬೇಕಿತ್ತು, ಬಿಗ್ ಬಾಸ್ ಮನೆಗೆ ಹೋಗಿ ಬಂದೆ. ಲೈಕ್ ಮದುವೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಪ್ರಯತ್ನ ಪಡ್ತಾರೆ, ತಂದೆ ತಾಯಿ ಹುಡುಕ್ತಿದ್ದಾರೆ, ನೋಡೋಣ. ಮನೆಯಿಂದ ಹೊರಗಡೆ ಬಂದ ತಕ್ಷಣ ಯಾವ ಎಪಿಸೋಡ್ ನೋಡಿದ್ರಿ, ಯಾವ್ದು ತುಂಬಾ ಇಷ್ಟ ಆಯ್ತು, ಯಾವ್ದು ಇದು ಹಿಂಗಾಗ್ಬಾರ್ದಿತ್ತು ಅಂತ ಅನ್ನಿಸ್ತು, ಏನೆಲ್ಲ ನೋಡಿದ್ರಿ ಸೋಷಿಯಲ್ ಮೀಡಿಯಾ ಅಂದ್ರೆ 120 ದಿನ ಮನೇಲೇ ಇದ್ರಿ, ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಏನ್ ನಿಮ್ಗೆ ಫಸ್ಟ್ ಫೋನ್ ಮಾಡಿರೋದಾಗಿರ್ಬೋದು ಅಥವಾ ಯಾರು ಕಾಣಿಸಿರೋದಾಗಿರ್ಬೋದು ಅದೆಲ್ಲವೂ ಹೇಳಿ. ಯಾವುದು ನೋಡಿಲ್ಲ, ಒಂದು ಎಪಿಸೋಡು ನೋಡಿಲ್ಲ, ಯಾವುದೂ ನೋಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚೂರು ಇನ್ಸ್ಟಾಗ್ರಾಮಲ್ಲಿ ಅದು ಇದು ನೋಡಿದೆ ಅಷ್ಟೇ, ಬಟ್ ಯಾವುದೂ ನೋಡಿಲ್ಲ. ನೋಡೋಕ್ಕೂ ಎಲ್ಲಿ, ನೆನ್ನೆ ನೀವೇ ಬಂದ್ರಲ್ಲ, ಮಲಗಿದ್ದೆ ಮಧ್ಯಾಹ್ನವರೆಗೂ. ಮಧ್ಯಾಹ್ನ ಆದಮೇಲೆ ಒಂದು 2-3 ಫ್ಯಾಮಿಲಿ, ತುಂಬ ಬೇಕಾಗಿದ್ದ ಫ್ಯಾಮಿಲಿ, ಅವರು ಮನೆಗೆ ಊಟಕ್ಕೆ ಹೋಗಿದ್ದೆ. ಆಮೇಲೆ ನನ್ನ ಫ್ಯಾಮಿಲಿ ಜೊತೆಗೆ ತಂಗಿ ಮಕ್ಕಳು ಎಲ್ಲರೂ ಇದ್ದರು, ಅಪ್ಪ ಅಮ್ಮ, ಅವ್ರ ಜೊತೆ ಕಾಲ ಕಳೆದೆ ಅಷ್ಟೇ. ಯಾವುದೂ ನೋಡಲಿಲ್ಲ. ಆಮೇಲೆ ನೋಡ್ತೀನಿ, ಯಾವಾಗ ಫ್ರೀ ಸಿಗುತ್ತೋ ನೋಡ್ತೀನಿ. ನೋಡಲೇಬೇಕು, ಅಲ್ಲಿ ಜ್ಯೂಸ್ ಬಂದಿದ್ದೀನಲ್ಲ, 24 ಗಂಟೆ ಜ್ಯೂಸ್ ಬಂದು ಅವಾಗ 1 ಗಂಟೆ ಎಪಿಸೋಡ್ ಹೇಗೆ ಬಂದಿರುತ್ತೆ ಹೇಗೆ ಅಂತ ನೋಡೋ ಕ್ಯೂರಿಯಾಸಿಟಿ ಇದೆ. ಅದು ಟೈಮ್ ಸಿಗ್ದವ್ನು ನೋಡ್ತೀನಿ.